Hi students, good morning to everyone. Welcome to economics class. So in the last class or the before class, we have studied about or discussed about the concept of the optimal choice of the consumer. The concept of the optimal choice of the consumer. ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಬಿಟ್ಟು ಏನು ಕರಿತೀವಿ ಆ ಕಾನ್ಸೆಪ್ಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಾವು ಲಾಸ್ಟ್ ಕ್ಲಾಸ್ ಅಥವಾ ಬಿಫೋರ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. See student, totally the concept of the optimal choice of consumer, it is very important for in our examination point of view. Okay, ನಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಏನೊಂದು ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ ಆ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವೈ ಬಿಕಾಸ್ ದಟ್ ಈಸ್ ಇನ್ ಅವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದ 6 marks ಕ್ವಶನ್, 6 ಅಂಕದ ಪ್ರಶ್ನೆ ಅಂತ ಹೇಳ್ಬೋದು. ಸಿ ದ ಕ್ವಶನ್ ಇಸ್ ಕ್ಲಿಯರ್. ಸಿಂಪ್ಲಿ ದ ಕ್ವಶನ್ ವಿಲ್ ಆಸ್ಕ್ ದಟ್ ಈಸ್ ವಾಟ್ ಎಕ್ಸ್ಪ್ಲೈನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ರೇಖಾಚಿತ್ರದ ಸಹಾಯದಿಂದ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಬಿಟ್ಟು ಏನ್ ಕರಿತೀವಿ ಅದನ್ನ ವಿವರಿಸಿ, ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾಗ ಸಿ ಇಂಟ್ರೊಡಕ್ಷನ್ ಟು ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ಇಂಟ್ರೊಡಕ್ಷನ್ ಇಂದ ಹಿಡಿದು ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಕೂಡ ಐ ಮೀನ್ ದ ಇಂಟ್ರೊಡಕ್ಷನ್, ದ ಮೀನಿಂಗ್ ಅಂಡ್ ಅಸಂಪ್ಷನ್ಸ್, ಸಮ್ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ವಿಲ್ ಬಿ ದೇರ್, ದಟ್ ಅಸಂಪ್ಷನ್ಸ್ ಅಂಡ್ ಫೈನಲಿ diagram and diagram explanation. It means in the diagram how a rational consumer he can attaining the optimal point ಅಲ್ವಾ. ಆ ರೇಖಾಚಿತ್ರದಲ್ಲಿ ನಾವು ಮೇನ್ ಆಗಿ ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದ್ರೆ ಒಬ್ಬ ವಿವೇಚನಾಶೀಲನಾಗಿರ್ತಕ್ಕಂಥ ಅನುಭೋಗಿ ಅಂತಕ್ಕಂಥವನು ಯಾವ ತರ ಆದರ್ಶ ಆಯ್ಕೆ ಅಥವಾ ಉತ್ತಮ ಆಯ್ಕೆ ಅಂತ ಬಿಟ್ಟು ಏನ್ ಕರಿತೀವಿ ಆ ಆದರ್ಶ ಆಯ್ಕೆ ಅಂತಕ್ಕಂಥದ್ದನ್ನ ಚೂಸ್ ಮಾಡ್ತಾನೆ, ಸೆಲೆಕ್ಟ್ ಮಾಡ್ತಾನೆ, ಆಯ್ಕೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ಸಿ ದಟ್ ಈಸ್ ದ ಟೋಟಲಿ ವಾಟ್ the concept of the optimal choice of the consumer regarding to the introduction, meaning, assumptions and the diagram explanation ಅಷ್ಟು ಮಾಡ್ಕೊಂಡ್ರೆ ಸಾಕು ನಮಗೆ 6 marks ಅಂತಕ್ಕಂಥದ್ದು ಅಲ್ಲಿ ಸಿಗುತ್ತೆ, ಲಭ್ಯವಾಗುತ್ತೆ ಅಂತ ಬಿಟ್ಟು ಕರಿತೀವಿ. ಸಿ ಐ ಥಿಂಕ್ all of you understood that concept. See, after that we are conducting some exams also. We are conducting exam also last week regarding to the first chapter, introduction to the microeconomics. I think all of very well done. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅನ್ಸುತ್ತೆ. That evaluation already process that will give to you. Okay, now see, after the completion of the concept of the optimal choice of the consumer, the another concept is demand, the demand analysis. Now today class the regarding are relating to the concept of the demand or demand analysis. We are going to study about the 4 sub concepts. ಇವತ್ತಿನ ತರಗತಿಯಲ್ಲಿ ನಾವು ಏನಿದು ಬೇಡಿಕೆ ವಿಶ್ಲೇಷಣೆ ಅಂತ ಕರಿತೀವಿ, ಈ ಬೇಡಿಕೆ ವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಟಡಿ ಮಾಡ್ತೀವಿ. See, totally under the concept of the demand analysis we are going to study the concept of the demand function, demand curve and the law of demand ಅಲ್ವಾ. ಬೇಡಿಕೆ ವಿಶ್ಲೇಷಣೆ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಆ ಬೇಡಿಕೆ ವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಬ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಅದ್ಯಾವ್ದಪ್ಪ ಅಂತಂದ್ರೆ ಡಿಮ್ಯಾಂಡ್ ಬೇಡಿಕೆ ಆಗಿರ್ಬೋದು, ಡಿಮ್ಯಾಂಡ್ ಫಂಕ್ಷನ್ ಬೇಡಿಕೆ ಬಿಂಬಕ ಆಗಿರ್ಬೋದು, ಡಿಮ್ಯಾಂಡ್ ಕರ್ವ್ ಬೇಡಿಕೆ ರೇಖೆ ಆಗಿರ್ಬೋದು, ಲಾ ಆಫ್ ಡಿಮ್ಯಾಂಡ್ ಬೇಡಿಕೆ ನಿಯಮ ಆಗಿರ್ಬೋದು, ಎಕ್ಸೆಟ್ರಾ ಕಾನ್ಸೆಪ್ಟ್ಸ್ ಟುಡೇ ಕ್ಲಾಸ್ we are going to understood. See, simply the one by one we are going to study now. See, firstly I would like to choose the concept of the demand. The term demand ಏನು ನಾವು ಫಸ್ಟ್ ಬೇಡಿಕೆ ಅಂತಕ್ಕಂಥ ಪರಿಕಲ್ಪನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಚೂಸ್ ಮಾಡ್ತಾ ಇದೀವಿ, ಸೆಲೆಕ್ಟ್ ಮಾಡ್ತಾ ಇದೀವಿ ಅಂತ ಕರಿತೀವಿ. See students, in the previous section or the before section already we studied, already we discussed, already we learnt the choice problem of the consumer. The choice problem of the consumer and also derived the consumer's optimum bundles. See what I'm saying? Already I told that in the previous classes or the previous section already we learned or we studied the choice problem of the consumer and derived the consumer's optimum bundles. ಒಂದು ಅನುಭೋಗಿಯ ಆದರ್ಶ ಆಯ್ಕೆ, ಆದರ್ಶ ಸಮಸ್ಯೆ ಅಂತ ಏನ್ ಕರಿತೀವಿ ದ ಚಾಯ್ಸ್ ಪ್ರಾಬ್ಲಮ್ ಆಫ್ ದ ಕನ್ಸ್ಯೂಮರ್ ಅಂತ ಸ್ಟಡಿ ಮಾಡಿದೀವಿ. ಅದರ ಜೊತೆಗೆ ದ ಕನ್ಸ್ಯೂಮರ್ಸ್ ಆಪ್ಟಿಮಲ್ ಬಂಡಲ್ಸ್ ಅಲ್ವಾ. ಅನುಭೋಗಿ ಅಂತಕ್ಕಂಥವನು ಆದರ್ಶ ಆಯ್ಕೆಗಳು, ಆದರ್ಶ ಬಂಡಲ್ಸ್ ಅಂತಕ್ಕಂಥದ್ದನ್ನ ಯಾವ ತರ ಡಿರೈವ್ ಅಂದ್ರೆ ಪಡ್ಕೊಳ್ತಾನೆ, ಅಟೈನ್ ಮಾಡ್ತಾನೆ ಅಂತಕ್ಕಂಥ ಸ್ಟಡಿ ಮಾಡಿದ್ವಿ. ಅದರ ಜೊತೆಗೆ
we also studied the prices of the goods, the consumer's income, and also is a preferences. See, so ಅಲ್ಲಿಗೆ ಏನೇನು ಕಾನ್ಸೆಪ್ಟ್ಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ ಅಂತಂದ್ರೆ the choice problem of the consumer optimal bundles, the prices of the goods, the prices of the other goods, the consumer income, and also his preferences or the consumer's preferences or taste and preferences, so and so concepts already we discussed in the class hour or before hour alva. ಏನೇ ಒಂದು ಎಲ್ಲ ಕಾನ್ಸೆಪ್ಟ್ಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರೀವಿಯಸ್ ಸೆಕ್ಷನ್ ಅಥವಾ ಬಿಫೋರ್ ಸೆಕ್ಷನ್ ಅಲ್ಲೇ ನಾವು ಸ್ಟಡಿ ಮಾಡಿದೀವಿ, ಡಿಸ್ಕಸ್ ಮಾಡಿದ್ವಿ ಅಂತ ಕರಿತೀವಿ. ಸೊ now the amount of the good that the consumer chooses the optimally, or that means what I am saying here, the amount of the good or the commodity that the consumer chooses the optimally. See, in economy or the society, a consumer or rational consumer can choose the amount of good or the commodity or goods and services or optimally. ಸಮಾಜದಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಅನುಭೋಗಿ ಅಂತ ಬಿಟ್ಟು ಏನು ಕರಿತೀವಿ, ಅನುಭೋಗಿ ಅಂತಕ್ಕಂಥವನು ಸರಕುಗಳ ಪ್ರಮಾಣ ಅಂತಕ್ಕಂಥದ್ದನ್ನ ಆದರ್ಶವಾಗಿ ಆಯ್ಕೆ ಮಾಡ್ಕೊಳ್ತಾನೆ. ಸಿ, ಜನರಲ್ ಆಗಿ ತಗೊಳ್ತಕ್ಕಂಥದ್ದು, ಆದರ್ಶವಾಗಿ ತಗೊಳ್ತಕ್ಕಂಥದ್ದು ಏನಪ್ಪ ಡಿಫರೆನ್ಸ್ ಅಂತಂದ್ರೆ ಜನರಲಿ ನಾವು ತಗೊಳ್ಳೋದಕ್ಕೆ ಬರೋದಿಲ್ಲ. ಆದರ್ಶವಾಗಿ ಮೀನ್ಸ್ why? Because the consumer income is limited. The prices of the goods and services will be there in the society. So in this situation or in this section, the consumer can choose optimally. ಅಂದ್ರೆ ಅವನು ಯಾವುದು ಇಷ್ಟ ಆಗಿರುತ್ತೆ, ಯಾವುದು ಅವನಿಗೆ ಲೈಕ್ ಆಗಿರುತ್ತೆ, ಅವನು ಯಾವುದನ್ನ ಅನುಭೋಗ ಮಾಡಬೇಕು, ಕನ್ಸಂಪ್ಷನ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಅಂತ ಒಂದು ವಸ್ತುಗಳಂತಕ್ಕಂಥದ್ದನ್ನ ಮಾತ್ರ ಅವನು ಚೂಸ್ ಮಾಡ್ಕೊಳ್ತಾನೆ. Now they know in the society or the economy, consumer what they have to choose, what they have to select optimally, that goods and services are that quantity of good, it is completely the based on or depends upon the determinants of the demand. What I am saying, in the economy or the society, the consumer what they have to choose some quantity of commodity or quantity of good, that goods and services are completely the based on or depends upon the determinants of demand. Now the determinants of the demand broadly divided into 4, such as the first one is price of the good, the price of the good, ಸರಕಿನ ಬೆಲೆ. The second one is price of the other good, the price of the other good. Second one is the price of the other good, ಇತರ ಸರಕುಗಳ ಬೆಲೆ. The third one is consumer income. The third one is the consumer income, ಅನುಭೋಗಿಯ ಆದಾಯ. The fourth one is consumer taste and preferences. The consumer taste and preferences, ಅನುಭೋಗಿಯ ಹೊಲವು ಮತ್ತು ಆದ್ಯತೆ ಅಂತ ಕರಿತೀವಿ. the consumer taste and preferences, it means ಅನುಭೋಗಿಯ ಒಲವು ಮತ್ತು ಆದ್ಯತೆ ಅಂತಕ್ಕಂಥದ್ದು. See students, now these 4 things are the 4 factors. Here we are going to consider what the determinants of demand, ಬೇಡಿಕೆಯ ನಿರ್ಧಾರಕಗಳು ಅಂತ ಕರಿತೀವಿ. See, this is very important for in our examination point of view. 2 marks question. Simply the examiner asked the 2 marks question. That is what are the determinants of the demand. ಬೇಡಿಕೆಯ ನಿರ್ಧಾರಕಗಳು ಯಾವುವು ಮೆನ್ಷನ್ ಮಾಡಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳ್ತಾನೆ. or mention the determinants of the demand, like that the examiner are asking. See, already you know that now the determinants of the demand can be divided into, there are 4 determinants, such as the first one is the price of the goods, the price of the other good, the consumer income, the consumer taste and preferences. ಸರಕಿನ ಬೆಲೆ, ಇತರ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಆದ್ಯತೆ ಮತ್ತು ಹೊಲವು ಅಂತ ಬಿಟ್ಟು ಏನು ಕರಿತೀವಿ. These 4 things are the 4 factors. Here we are going to consider what the determinants, the determinants of demand, ಬೇಡಿಕೆಯ ನಿರ್ಧಾರಕಗಳು ಅಂತ ಕರಿತೀವಿ. See, now in the economy or the society, the quantity of the good what the consumer can choose optimally, that
quantity of good completely based on or depends upon these four things. Based on or depends upon these four determinants. See, ಆರ್ಥಿಕತೆಯಲ್ಲಿ ಅನುಭೋಗಿಯು ಆದರ್ಶವಾಗಿ ಏನನ್ನ ಚೂಸ್ ಮಾಡ್ತಾನೆ, ಸರಕಿನ ಪ್ರಮಾಣ ಅಂತ ಬಿಟ್ಟು ಕರೀತಾ ಇದ್ವಲ್ವಾ, ಆ ಸರಕಿನ ಪ್ರಮಾಣ ಅಂತಕ್ಕಂಥದ್ದು ಯಾವ್ದನ್ನ ಬೇಸ್ ಆಗಿರುತ್ತೆ, ಯಾವ್ದನ್ನ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಈ ನಾಲ್ಕು ಅಂಶಗಳು ಫ್ಯಾಕ್ಟರ್ಸ್ ಅನ್ನ. ವೈ? ಬಿಕಾಸ್ here without out of these four anyone the quantity of good cannot determine. ಈ ನಾಲ್ಕರಲ್ಲಿ ಒಂದಿಲ್ಲ ಅಂತಂದ್ರೂ ಕೂಡ ಸರಕಿನ ಪ್ರಮಾಣ ಅಂತಕ್ಕಂಥದ್ದನ್ನ ನಾವು ಚೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಸಪೋಸ್ they know price of the good will be fixed in the market, the price of the other goods also available in the market, the consumer income will be there my side, but I don't want that good. ಯಾವುದೋ ಒಂದು ವಸ್ತು ಇದೆ, ಪೀಸ್ ಆಫ್ ಚಾಕ್ ವಸ್ತು ಇದೆ, ಆ ವಸ್ತುನ ಬೆಲೆ 1 ರೂಪಾಯಿ, ಇದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕ ವಸ್ತು ಬೆಲೆ 2 ರೂಪಾಯಿ, ಇದಕ್ಕೆ ಎಷ್ಟು ರೂಪಾಯಿ ಇದೆ? 1 ರೂಪಾಯಿ. ಅಷ್ಟು ಇನ್ಕಮ್ ನನ್ನ ಹತ್ರ ಇದೆ, ಬಟ್ ಐ ಡೋಂಟ್ ವಾಂಟ್ ಚಾಕ್, ಐ ಡೋಂಟ್ ವಾಂಟ್ ದಿಸ್ ಪೀಸ್ ಆಫ್ ಚಾಕ್, then this good is not determined. ಅಂದ್ರೆ ಈ ನಾಲ್ಕರಲ್ಲಿ ಒಂದು ಇಲ್ಲ ಅಂತಂದ್ರೂ ಕೂಡ ಆ ಸರಕಿನ ಪ್ರಮಾಣ ಅಂತಕ್ಕಂಥದ್ದು ನಿರ್ಧಾರ ಆಗಲ್ಲ. ಸಿ ನನಗೆ ಇಷ್ಟ ಇದೆ, ಏನು ಒಂದು ಯಾವ್ದೋ ಒಂದು ವಸ್ತು ತಗೊಳ್ಬೇಕು ಅಂದ್ರೆ ನನಗೆ ಇಷ್ಟ ಇದೆ, ನನ್ನ ಹತ್ರ ಇನ್ಕಮ್ ಇದೆ, ಬಟ್ ಅದರ ಬೆಲೆ ಇದೆಯಲ್ಲ, ಆ ಸರಕಿನ ಬೆಲೆ ಅಂತಕ್ಕಂಥದ್ದು ಜಾಸ್ತಿ. ಸಿ ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, ನನಗೆ ಯಾವ್ದೋ ಒಂದು ಕಾರನ್ನ ತಗೊಳ್ಬೇಕು ಅಂತ ಇಷ್ಟನೂ ಕೂಡ ಇದೆ, ಆದ್ರೆ ಅದರ ಬೆಲೆ ಅಂತಕ್ಕಂಥದ್ದು ಮೋರ್ ದೆನ್ 2 lakh, ಮೋರ್ ದೆನ್ 3 lakh, ಮೋರ್ ದೆನ್ 5 lakh ಇದೆ. ಅಂತ ಟೈಮ್ ಅಲ್ಲಿ ಆ ಸರಕಿನ ಬೆಲೆ ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕರೀತಾರೆ. ಸೊ ದಟ್ ಈಸ್ ಐ ಆಮ್ ಸೇಯಿಂಗ್ ವಿತೌಟ್ ಔಟ್ ಆಫ್ ದೀಸ್ ಫೋರ್ ಒಂದಿಲ್ಲ ಅಂತಂದ್ರೂ ಕೂಡ ದ ಕ್ವಾಂಟಿಟಿ ಆಫ್ ಗುಡ್ ಡಸ್ ನಾಟ್ ಡಿಸೈಡೆಡ್ ಅಲ್ವಾ. ಈ ನಾಲ್ಕರಲ್ಲಿ ಒಂದು ಇಲ್ಲ ಅಂತಂದ್ರೂ ಕೂಡ ಸರಕಿನ ಬೆಲೆ ಅಂತಕ್ಕಂಥದ್ದನ್ನ ನಾವು ಡಿಸೈಡ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕರಿತೀವಿ. ಸರಕಿನ ಪ್ರಮಾಣ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಕರಿತೀವಿ. See students, totally here the determinants of the demand can be divided into, there are four things, are the four factors such as already you know that price of the good, price of the other good, consumer income, consumer taste and the preferences. ಈ ನಾಲ್ಕನ್ನು ಕೂಡ ನಾವಿಲ್ಲಿ ಬೇಡಿಕೆಯ ನಿರ್ಧಾರಕಗಳು, the determinants of the demand ಅಂತ ಕರೀತೀವಿ. That is already you know that 2 marks question in our examination point of view. So now we are going to study about what is the meaning of the demand. ಬೇಡಿಕೆ ಅಂತಂದ್ರೆ ಏನು ಅಂತ ನಾವೀಗ ಅರ್ಥ ಮಾಡ್ಕೊಳ್ಳುವ. In simply or generally, demand means the quantity of a commodity that a consumer is willing to buy and is able to afford given prices of goods and given prices of goods and goods is called demand. The demand. See students, already we learnt the introduction to demand and what are the determinants of the demand. Now we are going to learn what is the meaning of the demand. In simply or generally, already I told that the quantity of a good or the quantity of the commodity that a consumer is willing to buy.
ಏನೋ ವಿಲ್ಲಿಂಗ್ ಟು ಬೈ ಅಂದ್ರೆ ಅದನ್ನ ಕೊಂಡುಕೊಳ್ತಕ್ಕಂತ ಒಂದು ಮನಸ್ಸು, ವಿಲ್ಲಿಂಗ್ ಟು ಬೈ ಮೀನ್ಸ್ ಅದನ್ನ ಕೊಂಡುಕೊಳ್ತಕ್ಕಂತ ಒಂದು ಮನಸ್ಸು ಇರಬೇಕು. ಅಂಡ್ ಆಲ್ಸೋ ಈಸ್ ಏಬಲ್ ಟು ಅಫರ್ಡ್, ಅದನ್ನ ಪಡೆದುಕೊಳ್ತಕ್ಕಂತ ಒಂದು ಶಕ್ತಿ, ಸಾಮರ್ಥ್ಯ, ಕೆಪಾಸಿಟಿ ಅಂತಕ್ಕಂಥದ್ದು ಕೂಡ ಇರಬೇಕು. ಅದು ಯಾವುದ್ರಲ್ಲಿ? ಗಿವೆನ್ ದ ಪ್ರೈಸಸ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. Given the prices of the goods and services in the market. See, for example, let us consider one good, that is what, that means one bike. Bike, it is one commodity or good in the economy or the society. Now, ಇಲ್ಲಿ ಬೈಕ್ ಅಂತಕ್ಕಂಥದ್ದು ಒಂದು ವಸ್ತು, ಒಂದು ಸರಕು ಅಂತ ತಗೊಳ್ತಾ ಇದ್ದೀವಿ. ಈಗ ಅದಕ್ಕೆ ಬೇಡಿಕೆ ಯಾವ ತರ ಇರುತ್ತೆ ಅಂತಂದ್ರೆ, ಸಿ ಎ ಕನ್ಸ್ಯೂಮರ್ ಅವನಿಗೆ ವಿಲ್ಲಿಂಗ್ ಟು ಬೈ, ಅದನ್ನ ಕೊಂಡುಕೊಳ್ತಕ್ಕಂಥ ಮನಸ್ಸಿರ್ಬೇಕು ಫಸ್ಟ್ ಆಫ್ ಆಲ್. ಓಕೆ, ಅದನ್ನು ಕೊಂಡುಕೊಳ್ತಕ್ಕಂಥ ಮನಸ್ಸಿರ್ಬೇಕು ಅಲ್ವಾ? ಅವ್ನಿಗೆ ಮನಸ್ಸೇ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಲ್ಯಾಕ್ಸ್ ರೂಪಾಯಿ ಇದ್ರು ಕೂಡ ಅದನ್ನ ಬೈ ಮಾಡ್ಲಿಕ್ಕೆ ಹೋಗೋದಿಲ್ಲ, ರೈಟ್? ಸೊ ಅದೇ ತರ ವಿಲ್ಲಿಂಗ್ ಟು ಬೈ, ಅದನ್ನ ಕೊಂಡುಕೊಳ್ತಕ್ಕಂಥ ಮನಸ್ಸಿರ್ಬೇಕು. ಅಂಡ್ ಆಲ್ಸೋ ಈಸ್ ಏಬಲ್ ಟು ಅಫರ್ಡ್. ಸಿ ಫಾರ್ ಎಕ್ಸಾಂಪಲ್, ಟುಡೇ ದ ಪ್ರೈಸ್ ಆಫ್ ದ ಬೈಕ್ ಇನ್ ದ ಸೊಸೈಟಿ ಮೇ ಬಿ 60 to 70, 70 to 80 rupees. ಅದನ್ನು ಅಂದ್ರೆ ಅಮೌಂಟ್ ಅಂತಕ್ಕಂಥ ಕೊಟ್ಟು ಕೊಂಡುಕೊಳ್ತಕ್ಕಂಥ ಒಂದು ಅಫರ್ಡ್, ಅದನ್ನ ತಗೊಳ್ಬೇಕು ಅಂತ ಮಾಡ್ಬೇಕು ಅಂತಕ್ಕಂಥ ಒಂದು ದಟ್ ಮೀನ್ಸ್ ಅವನಿಗೆ ಒಂದು ಶಕ್ತಿ, ಸಾಮರ್ಥ್ಯ, ಕೆಪಾಸಿಟಿ ಅಂತಕ್ಕಂಥದ್ದು ಕೂಡ ಇರಬೇಕಾಗುತ್ತೆ. ಅದರ ಜೊತೆಗೆ ದೇ ನೋ ದ ಪ್ರೈಸಸ್ ಆಫ್ ದ ಗುಡ್, ಆ ಸರಕಿನ ಬೆಲೆ 70, 80, 90,000 rupees ಇರುತ್ತಲ್ಲ, ಅದನ್ನ ಕೊಟ್ಟು ತೆಗೆದುಕೊಳ್ತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಇಲ್ಲಿ ಇರಬೇಕಾಗುತ್ತೆ ಅಂತ ಕರಿತೀವಿ. ಸೊ ಅಲ್ಲಿಗೆ ಇಲ್ಲಿ ಡಿಮ್ಯಾಂಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ 3 things are the 3 factors are very very important. One is they know willing to buy. The second one is the able to afford, ಅದನ್ನ ಪಡ್ಕೊಳ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಅಂತ ಕರಿತೀವಿ. And third one is the prices of the goods. See, these 3 things are these 3 factors. Here we are going to consider what the demand. See, that is I'm saying here the quantity of good or the quantity of the commodity that a consumer is willing to buy, is able to afford, and the given prices of goods and services is called what the demand. ಬೇಡಿಕೆ ಅಂತ ಕರಿತೀವಿ ಅಲ್ವಾ? ಕೊಂಡುಕೊಳ್ತಕ್ಕಂಥ ಶಕ್ತಿ, ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯ, ಅಂದ್ರೆ ಸರಕುಗಳಿಗೆ ಬೆಲೆ ಇದೆಯಲ್ವಾ, ಆ ಬೆಲೆಗಳಲ್ಲಿ ಕೊಂಡುಕೊಳ್ತಕ್ಕಂಥ ಶಕ್ತಿ ಮತ್ತು ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಸರಕುಗಳ ಪ್ರಮಾಣಕ್ಕೆ ನಾವಿಲ್ಲಿ ಬೇಡಿಕೆ, ಡಿಮ್ಯಾಂಡ್ ಅಂತ ಕರಿತೀವಿ. See, simply here also the 1 marks question will be arise, define what is the meaning of the demand, like that 1 marks question will be arise. That is what? Simply the quantity of a commodity or good that a consumer is willing to buy, ಕೊಂಡುಕೊಳ್ತಕ್ಕಂಥ ಒಂದು ಮನಸ್ಸು, is able to afford, ಅದನ್ನು ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯ, given prices of the goods, ಕೊಟ್ಟಿರ್ತಕ್ಕಂಥ ಬೆಲೆಗಳಲ್ಲಿ ಕೊಂಡುಕೊಳ್ತಕ್ಕಂಥ ಶಕ್ತಿ, ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಸರಕಿನ ಪ್ರಮಾಣಕ್ಕೆ ನಾವು ಬೇಡಿಕೆ, ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. See now, in simply the term or the word demand, it is refers to the desire. ಇನ್ನು ಒಂದು ಅರ್ಥದಲ್ಲಿ ನಾವು ಇದು ಮಾಡೋದಾದ್ರೆ, the term demand or the word demand, it is refers or it is shows desire. Desire means ಇಚ್ಛೆ, ಆಸೆ, ಆಕಾಂಕ್ಷೆ, want, ಬಯಕೆ ಅಂತ ಹೇಳ್ಬಿಟ್ಟು ಕರಿತೀವಿ. See students, now in other words, the term demand or the word demand, it is refers to the what the desire. The desire means already I told that ase, akanshe, ichche, want, bike ಅಂತ ಹೇಳ್ಬಿಟ್ಟು ಕರಿತೀವಿ. It means willingness to possess a good. It means here the desire means willingness to possess a good. ಒಂದು ಸರಕನ್ನ ಪಡೆದುಕೊಳ್ಳತಕ್ಕಂತ ಒಂದು ಇಚ್ಛೆ, ಒಂದು ವಸ್ತುವನ್ನ ಪಡೆದುಕೊಳ್ಳತಕ್ಕಂತ ಒಂದು ಇಚ್ಛೆ, ಆಸೆ, ಆಕಾಂಕ್ಷೆ ಅಂತ ಕರಿತೀವಿ. See, generally already we learnt what is the meaning of the demand. 3 things are very very important here: willing to buy, able to offer, the prices of the goods, that type of the quantity of good or quantity of commodity. Here we are going to consider the demand. Now in other words, the term demand, the word demand, it is refers to the desire. Desire means or it means willingness to possess a good. ಒಂದು ವಸ್ತುವನ್ನ ಪಡೆದುಕೊಳ್ಳತಕ್ಕಂತ
ಆಯ್ಕೆ ಮಾಡ್ಕೊಳ್ತಕ್ಕಂತ, ಇಚ್ಛೆ ಮಾಡ್ತಕ್ಕಂತ ಅಥವಾ ಇದನ್ನೋದ್ರ ಮೀನ್ಸ್ ಅದನ್ನ ಪಡೆದುಕೊಳ್ತಕ್ಕಂತ ಒಂದು ಇಚ್ಛೆ, ಆಸೆ, ಆಕಾಂಕ್ಷೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸಿ ಟೋಟಲಿ ಹಿಯರ್ they know the consumer demand will have the three issues or three factors such as, see totally here the consumer demand, ಅನುಭೋಗ್ಯ ಬೇಡಿಕೆ ಅಂತ ಬಿಟ್ಟು ಏನು ಕರಿತೀವಿ, the consumer demand will have the three issues or the three factors such as the first one is a desire to buy, desire to buy ಅದನ್ನು ಪಡೆದುಕೊಳ್ತಕ್ಕಂತ ಒಂದು ಇಚ್ಛೆ, ಆಸೆ ಅಂದ್ರೆ ತೆಗೆದುಕೊಳ್ತಕ್ಕಂತ ಒಂದು ಆಸೆ. Then after that ability to pay, ಆ ವಸ್ತು ತಗೊಳ್ತೀವಲ್ವಾ, ಆ ತಗೊಳ್ತಕ್ಕಂಥ ವಸ್ತುಗೆ ಪಾವತಿ ಮಾಡ್ತಕ್ಕಂಥ ಒಂದು ದಟ್ ಮೀನ್ಸ್ ಸಾಮರ್ಥ್ಯ, ಪಾವತಿ ಮಾಡ್ತಕ್ಕಂಥ ಸಾಮರ್ಥ್ಯ ಅಂತ ಕರಿತೀವಿ. Then third one is willingness to pay. See students, once again I am going to repeat. They know here the consumer demand will have three issues or three aspects such as what desire to buy, ability to pay and willingness to pay. ಇಲ್ಲಿ ಅನುಭೋಗ್ಯ ಬೇಡಿಕೆ ಅಂತಕ್ಕಂಥದ್ದು ಮುಖ್ಯವಾಗಿ ಮೂರು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು, ಮೂರು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ ಅಂತಕ್ಕಂಥದ್ರೆ ಇನ್ವಾಲ್ವ್ ಮಾಡ್ಕೊಂಡಿದೆ. ಅದೇನಪ್ಪ ಅಂತಂದ್ರೆ ಡಿಸೈರ್ ಟು ಬೈ, ಕೊಂಡುಕೊಳ್ತಕ್ಕಂಥ ಒಂದು ಆಸೆ, ಕೊಂಡುಕೊಳ್ತಕ್ಕಂಥ ಒಂದು ಇಚ್ಛೆ, ಕೊಂಡುಕೊಳ್ತಕ್ಕಂಥ ಒಂದು ದಟ್ ಮೀನ್ಸ್ ಇಚ್ಛೆ, ಆಸೆ ಅಂತ ಹೇಳ್ಬಿಟ್ಟು ಕರಿತೀವಿ. The second one is ability to pay. ಸರಿ, ನಾವು ಕೊಂಡ್ಕೊಳ್ಬೇಕು ಅಂದ್ಕೊಂಡ್ರೆ ಸಾಕಾಗಿದ್ದಿಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು, ಅದಕ್ಕೆ ಪೇ ಮಾಡ್ಬೇಕು. ಮೇ ಬಿ we are going to buy the bike means regarding to bike maybe 60,000 or 65,000 or 75,000 we are going to ability to pay. ನಾವು ಅದನ್ನ ಪೇ ಮಾಡ್ತಕ್ಕಂಥ ಸಾಮರ್ಥ್ಯ ಅಂತಕ್ಕಂಥದ್ದು ಕೂಡ ಇರಬೇಕಾಗುತ್ತೆ. And willingness to pay, what is the difference between ability to pay and willingness to pay means ability to pay means ಆ ವಸ್ತುನ ಬೆಲೆ ಇದೆಯಲ್ಲ ಅದಕ್ಕೆ ಪೇ ಮಾಡ್ತಕ್ಕಂಥದ್ದು. ವಿಲ್ಲಿಂಗ್ನೆಸ್ ಟು ಪೇ ಮೀನ್ಸ್ ಮನಸ್ಪೂರ್ವಕವಾಗಿ ಇನ್ನೊಬ್ಬರ ಒತ್ತಾಯ, ಒತ್ತಡ, ಪ್ರೆಷರ್ನೆಸ್ ಇವ್ಯಾವು ಕೂಡ ಇಲ್ದಿರಾ ಓಕೆ ಐ ವಾಂಟ್ ಬೈ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಮನಸ್ಪೂರ್ವಕವಾಗಿ ವಿಲ್ಲಿಂಗ್ನೆಸ್ ಇಂದ ನಾವು ಪೇ ಮಾಡ್ತಾ 65 ಪೇ ಮಾಡ್ತಾ ಇದೀನಿ, ನನ್ಗೇನು ಬೇಸರ ಇಲ್ಲ, ನನಗೇನು ಬಾಧೆ ಇಲ್ಲ, ನನಗೇನು ತೊಂದರೆ ಇಲ್ಲ, ಆ ತರದ್ದು ಅಂತ ಕರಿತೀವಿ. ಸಿ ದೇನೋ ಎಬಿಲಿಟಿ ಟು ಪೇ ಮೀನ್ಸ್ ಪಾವತಿ ಮಾಡ್ತಕ್ಕಂಥ ಸಾಮರ್ಥ್ಯ ಅಲ್ವಾ. ಸಿ ಫಾರ್ ಎಕ್ಸಾಂಪಲ್ ಎ ಸ್ಟೂಡೆಂಟ್ ಹೇಳುತ್ತೆ ಮನೆಯಲ್ಲಿ ನನಗೆ ಮೊಬೈಲ್ ಬೇಕೇ ಬೇಕು, ಮೊಬೈಲ್ ಬೇಕು ಅಂತ ಹೇಳುತ್ತೆ ಒಂದು ಮಗು, ಒಂದು ಸ್ಟೂಡೆಂಟ್ ಅಂತ, ಬಟ್ ತಂದೆಗೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಮಗು ಇಲ್ಲ ಮೊಬೈಲ್ ಬೇಕೇ ಬೇಕು ಅನ್ನುತ್ತೆ. ಅಂತ ಟೈಮಲ್ಲಿ ಅವ್ನಿಗೆ ಇಷ್ಟ, ಸಿ ವಿಲ್ಲಿಂಗ್ನೆಸ್ ಟು ಪೇ, ಅವ್ನಿಗೆ ಇಷ್ಟ ಪೇ ಮಾಡ್ಬೇಕು ಅಂತಿಲ್ಲ, ಆದ್ರೂ ಕೂಡ ಪ್ರೆಷರ್ಗೆ ಮಾಡ್ತಕ್ಕಂಥದ್ರೆ ಎಬಿಲಿಟಿ ಟು ಪೇ ಅಂತ ಕರಿತೀವಿ. ವಿಲ್ಲಿಂಗ್ನೆಸ್ ಟು ಪೇ ಮೀನ್ಸ್ ದೇನೋ ಅದು ಮನಸ್ಪೂರ್ವಕವಾಗಿ ಮಾಡ್ತಕ್ಕಂಥದ್ದು, ಇಚ್ಛೆಯಿಂದ ಮಾಡ್ತಕ್ಕಂಥದ್ದು, ಇದರಿಂದ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಕರಿತೀವಿ. ಸಿ ಟೋಟಲ್ ಹಿಯರ್ ದ ಕನ್ಸ್ಯೂಮರ್ ಡಿಮ್ಯಾಂಡ್ ವಿಲ್ ಕಂಟೈನ್ ಕನ್ಸಿಸ್ಟಿಂಗ್ ಇನ್ವಾಲ್ವಿಂಗ್ ಟು there are three issues and three factors. One is desire to buy, ability to pay and willingness to pay. These three things are the three factors or considered the three aspects or the three issues of the consumer demand. ಅಲ್ವಾ, ಅನುಭೋಗ್ಯ ಬೇಡಿಕೆ ಅಂತಕ್ಕಂಥದ್ದು ಈ ಮೂರು ಅಂಶಗಳಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ, ಅಳವಡಿಸಿಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿ ದೆನ್ the concept of the word demand, the concept or the word demand always refers to a particular time under the particular time under the particular price. What I'm saying, the term or the concept of the demand, it is always it is always refers to the particular time and the particular price. ಈ ಬೇಡಿಕೆ ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಅಂತಕ್ಕಂಥದ್ದನ್ನ ಇದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ವೈ ಬಿಕಾಸ್ ವಿತೌಟ್ ಟೈಮ್ ಅಂಡ್ ವಿತೌಟ್ ಪ್ರೈಸ್ ವಿ ಕಾಂಟ್ ಡಿಸೈಡಿಂಗ್ ಡಿಮ್ಯಾಂಡ್. ಈ ಬೆಲೆ ಮತ್ತು ಬೇಡಿಕೆ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಅದರ ಬೇಡಿಕೆ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಸಿ ಒನ್ಸ್ ಅಗೇನ್ ಐ ರಿಪೀಟ್ ವಾಟ್ ಐ ಆಮ್ ಸೇಯಿಂಗ್, ದ ಟರ್ಮ್ ಡಿಮ್ಯಾಂಡ್ ಆಲ್ವೇಸ್ ಇಟ್ ಈಸ್ ರೆಫರ್ಸ್ ಟು ದಿ ಎ ಪರ್ಟಿಕ್ಯುಲರ್ ಟೈಮ್ and a particular
ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಅಂತಕ್ಕಂಥದ್ದನ್ನ ಈ ಬೇಡಿಕೆ ಅಂತಕ್ಕಂಥದ್ದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ, ಅಳವಡಿಸಿಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ನಾವು in simply generally two types of the meanings already we learnt what is the meaning of the demand. Now we are going to discuss the meaning of the demand in other words. ಇನ್ನೊಂದು ಅರ್ಥದಲ್ಲಿ ಬೇಡಿಕೆ ಅಂತ ನಾವು ತಿಳಿಬೇಕು ಅಂತಂದ್ರೆ the quantity of a goods goods that a consumer purchase in a market at a particular time and particular price. Particular time and particular price is called demand. See students, in other words we are going to learn what is the meaning of the demand. Already I told that the term or the concept of the demand always it is refers to the particular time and the particular price. ಬೇಡಿಕೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಬೆಲೆ, ಸಮಯ ಬೆಲೆ, ಪ್ರೈಸ್ ಅಂಡ್ ಟೈಮ್ ಅಂತಕ್ಕಂಥದ್ದನ್ನ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಆಲ್ರೆಡಿ ಹೇಳ್ತಾ ಇದ್ದೆ. Now on the basis of that concept now we are going to define what is the meaning of demand. ಅದರ ಬೇಸ್ ಮೇಲೆ ನಾವೀಗ ಒಂದು ಹೇಳಿಕೆ, ಒಂದು ವ್ಯಾಖ್ಯಾನ, ಒಂದು ಮೀನಿಂಗ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಡಿಫೈನ್ ಮಾಡ್ತಾ ಇದ್ವಿ ಅಂತ ಹೇಳಿ ಹೇಳ್ಬೋದು. See, that is very clear. The quantity of a good that a consumer purchase. The quantity of a good that a consumer or rational consumer purchases in a market at the particular time and particular price. ಒಂದು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿ ಅಂತಕ್ಕಂಥವನು ಕೊಂಡುಕೊಳ್ತಕ್ಕಂಥ ಸರಕಿನ ಪ್ರಮಾಣ ಇದೆಯಲ್ಲ, ಆ ಕೊಂಡುಕೊಳ್ತಕ್ಕಂಥ ಪ್ರಮಾಣ ಅಂತಕ್ಕಂಥದ್ದನ್ನೇ ನಾವು ಬೇಡಿಕೆ ಅಥವಾ ಇಲ್ಲಿ ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ವಿ. ಸಿ ದ ಕ್ವಾಂಟಿಟಿ ಆಫ್ ಗುಡ್ ದಟ್ ಎ ಕನ್ಸ್ಯೂಮರ್ ಪರ್ಚೇಸಸ್ ಇನ್ ದ ಮಾರ್ಕೆಟ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಅಂಡ್ ದ ಪರ್ಟಿಕ್ಯುಲರ್ ಪ್ರೈಸ್. ನಿರ್ದಿಷ್ಟ ಬೆಲೆಯಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ಅನುಭೋಗಿಯು ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ತಕ್ಕಂಥ ಸರಕುಗಳ ಪ್ರಮಾಣ ಇದೆಯಲ್ಲ, ಬೈ ಮಾಡ್ತಕ್ಕಂಥ ಒಂದು ಸರಕುಗಳ ಪ್ರಮಾಣ ಇದೆಯಲ್ಲ, ಆ ಸರಕುಗಳ ಪ್ರಮಾಣ ಅಂತಕ್ಕಂಥದ್ದನ್ನೇ ನಾವು ಬೇಡಿಕೆ, ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದ್ವಿ. ಸಿ ಫಾರ್ ಎಕ್ಸಾಂಪಲ್, ನಾವು ಒಂದು ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ವಸ್ತುವನ್ನು ತಗೊಂಡ್ ಬರ್ತೀವಿ ಅಂತ ಇಟ್ಕೊಳ್ಳಿ. ಮಿಡ್ ನೈಟ್ 12 o'clock 1 o'clock ಹೋಗ್ತೀವಾ? ನೋ, ಅದಕ್ಕೂ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ. ಮೇ ಬಿ ಮಾರ್ನಿಂಗ್ ಟು ಈವ್ನಿಂಗ್, morning 5 to night 8 or 9. Totally one time they are going to fixed. ನಾವೇನ್ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಹೋಗಿ ನಾವು ಬೈ ಮಾಡ್ತೀವ? ಇಲ್ಲ, ಅದಕ್ಕೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ಇದೆ. Then there is the particular price also in the market. See for example, the bike price is the Swatch 70,000 rupees. In the market, the price of the tomato may be 20 rupee or 30. See, in the market, the each and every good have a particular price. ಒಂದು ನಿರ್ದಿಷ್ಟ ಬೆಲೆ, ಇನ್ನೊಂದು ನಿರ್ದಿಷ್ಟ ಸಮಯದಲ್ಲಿ. ಅನುಭೋಗಿ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ತಕ್ಕಂಥ ಸರಕುಗಳ ಪ್ರಮಾಣ, ಮೇ ಬಿ someone person they have wanted to buy the 10 kg or another one 5 kg or another one 2 kg or half kg, whatever required they. ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೆಷ್ಟು ಅವರು ಬೈ ಮಾಡ್ತಾರೆ. ಆ ಕೊಂಡುಕೊಳ್ತಕ್ಕಂಥ ಸರಕುಗಳ ಪ್ರಮಾಣ ಇದೆಯಲ್ಲ, ಆ ಪ್ರಮಾಣ ಇರ್ತಕ್ಕಂಥದ್ದನ್ನೇ ನಾವಿಲ್ಲಿ ಬೇಡಿಕೆ, ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸಿ ಹಿಯರ್ the regarding or relating to the demand here, total two types of the meanings are mainly the two types of the meanings are available. 1, 2.
ಫಸ್ಟ್ ಒನ್ ಇಲ್ಲಿದೆ, ಸೆಕೆಂಡ್ ಒನ್ ಇಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಫಸ್ಟ್ ಒನ್ ಕೂಡ ಈಸಿ ಇದೆ, ಸೆಕೆಂಡ್ ಒನ್ ಕೂಡ ಈಸಿ ಇದೆ. ವಾಟ್ ಎವರ್ ನಿಮ್ಗೆ ಯಾವ್ದು ಈಸಿ ಆಗಿರುತ್ತೋ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನೀವು ಅಲ್ಲಿ ರೆಪ್ರೆಸೆಂಟೇಷನ್ ಅಂತಕ್ಕಂಥ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ 1 mark or 2 marks question. What do you mean by demand? Define demand, give the meaning of demand. So this is about the concept of the demand. Now we are going to learn the concept of the demand function. Yes, let us consider the second concept, demand function. Already we learned what is the meaning of demand meaning and explanation, all those things already now we studied. Here the demand function means the relationship between the consumer optimal choice of the quantity of good and its price is very important, and this relation is called demand function. See, write down the relationship between the consumers optimal choice the consumer's optimal choice of the quantity of your good and its price is very important, This relation very important. This relation is called a demand function. See students, the second important concept is demand function. Now the demand function means the relationship between the consumer optimally choice of the quantity of good and the price is very important. Totally this relationship here we are going to consider what the demand function. Simply I told that now the demand function it is shows that representing to the relationship between the quantity of good and the price. Simply ಸರಳವಾಗಿ ಹೇಳಬೇಕು ಅಂತಂದ್ರೆ ಸರಕಿನ ಪ್ರಮಾಣ ಬೆಲೆ, price and quantity, the price and quantity of good, quantity of commodity ಅಂತ ಕರೀತೀವಲ್ವಾ, ಆ ಎರಡರ ನಡುವೆ ಇರತಕ್ಕಂತ ಒಂದು ಸಂಬಂಧ ರಿಲೇಶನ್ಶಿಪ್ ಇರತಕ್ಕಂತದ್ದನ್ನ ನಾವಿಲ್ಲಿ ಬೇಡಿಕೆ ಬಿಂಬಕ ಡಿಮ್ಯಾಂಡ್ ಫಂಕ್ಷನ್ ಅಂತ ಕರೀತೀವಿ. See, simply I told that the demand function it is shows that the representing to the relationship between the quantity of good and its the price. ಸರಕಿನ ಪ್ರಮಾಣ, ಸರಕಿನ ಬೆಲೆ, ಸರಕಿನ ಬೇಡಿಕೆಯ ಪ್ರಮಾಣ, ಸರಕಿನ ಬೆಲೆ, ಇವೆರಡರ ನಡುವೆ ಇರತಕ್ಕಂತ ಒಂದು ಸಂಬಂಧ ರಿಲೇಶನ್ಶಿಪ್ ಅನ್ನ ತೋರಿಸ್ತಕ್ಕಂಥದ್ದನ್ನೇ ನಾವಿಲ್ಲಿ ಡಿಮ್ಯಾಂಡ್ ಫಂಕ್ಷನ್ ಅಂತ ಕರಿತೀವಿ. ಸಿ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿರ್ತಕ್ಕಂಥದ್ದು, the relationship between the consumer's optimal choice of the quantity of good. ಇಷ್ಟೇ ಬೇಕಾಗಿರೋದು ಅಂದ್ರೆ ಅನುಭೋಗಿಯೋ ಆದರ್ಶವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸರಕಿನ ಪ್ರಮಾಣ ಮತ್ತು ಬೆಲೆ, the quantity of good and price, ಇವೆರಡರ ನಡುವೆ ಇರತಕ್ಕಂತ ಒಂದು ಸಂಬಂಧ ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನೇ ನಾವಿಲ್ಲಿ ಬೇಡಿಕೆ ಬಿಂಬಕ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ನಾವು this equation or this meaning is there, this one now we are going to represent it through the equation that is what x equals f into p. The x equals f into p. This is what equationally representation of demand function. ಬೇಡಿಕೆ ಬಿಂಬಕವನ್ನ ಅಂದ್ರೆ ಈ ಮೀನಿಂಗ್ ಅಂತಕ್ಕಂಥದ್ದನ್ನ ನಾವು ಒಂದು ಈಕ್ವೇಶನ್ ಸಮೀಕರಣದ ಮುಖಾಂತರ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. x equals f into p.
Now in this above equation, X stands for quantity of good, quantity of commodity, ಸರಕಿನ ಪ್ರಮಾಣ. P stands for price, the price of the good. P ಅಂತಕ್ಕಂಥದ್ದು ಸರಕಿನ ಬೆಲೆ ತೋರಿಸ್ತಾ ಇದೆ. Now the F stands for the relationship between, the physical relationship between X and P. I mean the quantity of good and the price of good. ಆ ಸರಕಿನ ಪ್ರಮಾಣ ಮತ್ತು ಬೆಲೆ ಇದೆಯಲ್ಲ, ಇವೆರಡರ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ, ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನ ಎಫ್ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸಿ ಸ್ಟೂಡೆಂಟ್ಸ್, once again I repeat, now this meaning now we are going to represent it in other words, that is what X equals F into P. X stands for quantity of good, P stands for price of the good, F stands for the relationship between goods and price, the quantity of good and the price. ಸರಕಿನ ಬೆಲೆ ಇವೆರಡರ ನಡುವೆ ಇರತಕ್ಕಂಥ ಸಂಬಂಧ, ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನ ಇಲ್ಲಿ F ಅಂತಕ್ಕಂಥದ್ದು ತೋರಿಸುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕರಿತೀವಿ. So this is what the meaning and equation of a demand function. Now in other words, ಜನರಲ್ ಆಗಿ ಆಯ್ತಲ್ಲ, ಇನ್ನ ಒಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ, the relationship between quantity of demand and its determinants. And its determinants is called demand function. Is called a demand function. See students, already in simply or generally already we learn what is the meaning of the demand function. See, simply I told that demand function, it shows or the representing to the relationship between quantity of good and its the price. ಸರಕಿನ ಬೆಲೆ, ಸರಕಿನ ಪ್ರಮಾಣ, ಇವೆರಡು ನಡುವೆ ಇರತಕ್ಕಂಥ ಸಂಬಂಧವನ್ನು ತೋರಿಸತಕ್ಕಂಥದ್ದನ್ನೇ ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಅದೊಂದು ಈಕ್ವೇಶನ್ ಮುಖಾಂತರ ರೆಪ್ರೆಸೆಂಟ್ ಮಾಡಿ X equals F into P. X quantity of good, P price of the good, F good price, ಇವೆರಡು ನಡುವೆ ಇರತಕ್ಕಂಥ ಸಂಬಂಧ, ರಿಲೇಶನ್ಶಿಪ್ ಅನ್ನು ತೋರಿಸತಕ್ಕಂಥದ್ದು. Now in other words, the demand function means ಬೇಡಿಕೆ ಬಿಂಬಕ ಅಂತಕ್ಕಂಥದ್ದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ, see, the relationship between quantity of good and its determinants is called a demand function. ಬೇಡಿಕೆಯ ಪ್ರಮಾಣ ಮತ್ತು ಬೇಡಿಕೆಯ ನಿರ್ಧಾರಕಗಳು, ಡಿಟರ್ಮಿನೆಂಟ್ಸ್. ಫಸ್ಟ್ ಅಲ್ಲಿ ಹೇಳ್ತಾ ಇದ್ವಿ, ಎಷ್ಟಿದೆ ಡಿಟರ್ಮಿನೆಂಟ್ಸ್, how much or how many determinants will be there here? There are 4 determinants will be there, na? That is here. See, the relationship between the quantity of demand and its determinants is called what here? Demand function. See, ಸರಕಿನ ಪ್ರಮಾಣ, ಅದು ಬೇಡಿಕೆಯ ಪ್ರಮಾಣ ಮತ್ತು ಬೇಡಿಕೆಯ ನಿರ್ಧಾರಕಗಳು, ಇವೆರಡರ ನಡುವೆ ಇರತಕ್ಕಂಥ ಸಂಬಂಧ, ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಡಿಮ್ಯಾಂಡ್ ಫಂಕ್ಷನ್, ಬೇಡಿಕೆ ಬಿಂಬಕ ಅಂತ ಕರಿತೀವಿ. See, the determinants of the demand, already you know that 4 will be there: price of the good, price of the other good, the consumer income, the consumer taste and preferences. See, total here the 4 important determinants should be there. Now see, the quantity of demand and its determinants 4 will be there. Price of the good, price of the other good, consumer income, consumer taste and preferences. See, ಅವೆರಡರ ನಡುವೆ ಇರತಕ್ಕಂಥ ಸಂಬಂಧ, ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನೇ ನಾವಿಲ್ಲಿ ಡಿಮ್ಯಾಂಡ್ ಫಂಕ್ಷನ್ ಅಂತ ಕರಿತೀವಿ. See, now this meaning, now we are going to represent it through the equation, that is what here QD equals F into then P PR Y, then lastly T. Now this equation or now this meaning we are going to represent it through the equation, that is what QD equals F into P PR Y T. Now in this above equation, QD stands for quantity of demand. QD stands for quantity of demand. P stands for price of the good.
PR stands for price of the other good or price of the related goods. Y stands for income, income of the consumer. T stands for the taste and preferences. The consumer, the taste and preference. See, these four are what, here the determinants. Price of the good, price of the other good, consumer income, consumer taste and preferences. Now the F stands for the relationship between, quantity of demand and the determinants. F ಎಂತಕ್ಕಂಥದ್ದು QD ಮತ್ತೆ ಈ determinants ಇದೆಯಲ್ಲ, ನಿರ್ಧಾರಕಗಳಿದೆಯಲ್ಲ, ಅವೆರಡರ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ, ರಿಲೇಶನ್ಶಿಪ್ ಎಂತಕ್ಕಂಥದ್ದನ್ನ ಇದು ತೋರಿಸ್ತಾ ಇದೆ, ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ವಾಟ್ ದಟ್ ಮೀನ್ಸ್ ಮೀನಿಂಗ್ ಆಫ್ ಡಿಮ್ಯಾಂಡ್ ಫಂಕ್ಷನ್. ಟೂ ಟೈಪ್ಸ್ ಆಫ್ ದ ಮೀನಿಂಗ್, two types of the equations. See, this is actually 2 marks question. Define or what is the meaning of demand function in the 2 marks question. We have to write the meaning and the equation explanation also. Quantity of demand, pramana, P price of the good, PR price of the related good, Y income of the good, and T means taste and preferences or consumer taste and preferences. This is what the equationally representation of the demand function. Now the third one is demand curve. The third one is demand curve. Now we are going to learn the concept of the demand curve. Okay, already we learned concept of the demand function. Now we are going to study the another concept, that is what demand curve. See students, already you know that always the demand curve, it is having to the left to right downward sloping. ಬೇಡಿಕೆ ರೇಖೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಡದಿಂದ ಬಲಭಾಗಕ್ಕೆ ಇಳಿಮುಖ ಇಳಿಜಾರು, ಕೆಳಮುಖ ಕೆಳಜಾರು ಅಂತಕ್ಕಂಥದ್ದನ್ನ ಇದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಅಂಡ್ ಆಲ್ಸೋ ದ ಡಿಮ್ಯಾಂಡ್ ಕರ್ವ್, ಇಟ್ ಇಸ್ ಶೋಸ್ ಆರ್ ದ ರೆಪ್ರೆಸೆಂಟಿಂಗ್ ಟು ದಿ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಅಂಡ್ ಕ್ವಾಂಟಿಟಿ ಆಫ್ ಗೂಡ್ಸ್. ಸರಕಿನ ಬೆಲೆ ಮತ್ತು ಸರಕು, ಕ್ವಾಂಟಿಟಿ ಆಫ್ ಗುಡ್ ಅಂಡ್ ಪ್ರೈಸ್ ಅಂತ ಏನು ಕರಿತೀವಿ, ಇವೆರಡರ ನಡುವೆ ಇರತಕ್ಕಂತ ಒಂದು ಸಂಬಂಧ, ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನ ಡಿಮ್ಯಾಂಡ್ ಕರ್ವ್ ಅಂತಕ್ಕಂಥದ್ದು ತೋರಿಸುತ್ತೆ, ರೆಪ್ರೆಸೆಂಟೇಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿ ಒನ್ಸ್ ಅಗೇನ್ ಐ ರಿಪೀಟ್, ಆಫ್ಟರ್ ದ ಕಂಪ್ಲೀಷನ್ ಆಫ್ ದೀಸ್ ಟು, ದ ಅನದರ್ ಸಬ್ ಕಾನ್ಸೆಪ್ಟ್ ಈಸ್ ಡಿಮ್ಯಾಂಡ್ ಕರ್ವ್. ನೌ ದ ಡಿಮ್ಯಾಂಡ್ ಕರ್ವ್ generally, already I told that it is having left to right downward sloping like this. ಬೇಡಿಕೆ ರೇಖೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಡದಿಂದ ಬಲಭಾಗಕ್ಕೆ ಇಳಿಮುಖ ಇಳಿಜಾರು, ಕೆಳಮುಖ ಕೆಳಜಾರು ಅಂದ್ರೆ ಪಡ್ಕೊಂಡಿರುತ್ತೆ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೇನೆ. ಅಂಡ್ ಆಲ್ಸೋ the demand curve, it is shows the relationship between the price and the quantity of good. ಸರಕಿನ ಪ್ರಮಾಣ, ಸರಕಿನ ಬೆಲೆ, ಬೆಲೆ ಮತ್ತು ಸರಕಿನ ಪ್ರಮಾಣ ಅಂತ ಬಿಟ್ಟು ಏನು ಕರಿತೀವಿ, ಅವೆರಡರ ನಡುವೆ ಇರ್ತಕ್ಕಂತ ಒಂದು ಸಂಬಂಧ, ರಿಲೇಶನ್ಶಿಪ್ ಅಂತಕ್ಕಂಥದ್ದನ್ನ ಈ ಬೇಡಿಕೆ ರೇಖೆ, ಅದು ಡಿಮ್ಯಾಂಡ್ ಕರ್ವ್ ಅಂತಕ್ಕಂಥದ್ದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. Then already you know that the demand curve, it is having to the left to right downward sloping. ಬೇಡಿಕೆ ರೇಖೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಡದಿಂದ ಬಲಭಾಗಕ್ಕೆ ಇಳಿಮುಖ ಇಳಿಜಾರು ಅಂತಕ್ಕಂಥ ಪಡ್ಕೊಂಡಿರುತ್ತೆ. Why? Because here they know the price and good, the price and quantity of demand, these two are having to the negative relationship, inverse relationship, the negative or inverse relationship between the price and the quantity of good. ಇಲ್ಲಿ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣ ಅಂತಕ್ಕಂಥ ಎರಡೂ ಕೂಡ ವಿರುದ್ಧವಾಗಿರತಕ್ಕಂಥ ದಿಕ್ಕಿನಲ್ಲಿ. ಇಟ್ ಮೀನ್ಸ್ ಇನ್ ದ ಎಕಾನಮಿ ಆರ್ ದ ಸೊಸೈಟಿ, when the price increases, the quantity of good will be decreases. When the price will be decreases, the quantity of good will be increases. See, for example, in the market, when the price of the tomato is 50 rupees, we want buy 5 kg, 10 kg. No, we are buying little less only. When the price of the tomato in the market is low, means 5 rupee, 8 rupee, 10 rupee, we are buying much. Is it right? That's why here the price and quantity of good, these two are having to the inverse negative relationship. Due to that reason only, here
the demand curve, it is having to the left to right downward sloping. See, regarding to the demand curve, three aspects are very, very important. One is demand curve, it is shows the relationship between the price and the quantity of good. ಈ ಬೇಡಿಕೆ ರೇಖೆ ಅಂತಕ್ಕಂಥದ್ದು ಬೆಲೆ ಸರಕಿನ ಪ್ರಮಾಣ ಇವೆರಡರ ನಡುವೆ ಇರತಕ್ಕಂಥ ಸಂಬಂಧವನ್ನು ತೋರಿಸುತ್ತೆ. The second thing is always the demand curve, it is having to the left to right downward sloping. ಬೇಡಿಕೆ ರೇಖೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಡದಿಂದ ಬಲಭಾಗಕ್ಕೆ ಇಳಿಮುಖ ಇಳಿಜಾರು ಕೆಳಮುಖ ಕೆಳಜಾರು ಅಂತಕ್ಕಂಥದ್ದನ್ನ ಪಡ್ಕೊಂಡಿರುತ್ತೆ like this. Third one is here the price and quantity of good, these two are having to the negative or reverse or inverse relationship between. ಬೆಲೆ ಸರಕಿನ ಪ್ರಮಾಣ ಇವೆರಡೂ ಕೂಡ ಇಲ್ಲಿ ವಿರುದ್ಧವಾಗಿರತಕ್ಕಂತ ಸಂಬಂಧವನ್ನು ಪಡ್ಕೊಂಡಿರುತ್ತೆ. Why? Because when the price is high, the quantity of good will less. When the price will be less, the quantity of good will be high. Already will give one example also. ಅಲ್ವಾ, ಮಾರ್ಕೆಟ್ ಅಲ್ಲಿ ಸರಕಿನ ಬೆಲೆ ಜಾಸ್ತಿ ಇದ್ದಾಗ ನಾವು ಕಡಿಮೆ ಕೊಂಡುಕೊಳ್ತೀವಿ. ಮಾರ್ಕೆಟ್ ಅಲ್ಲಿ ಸರಕಿನ ಬೆಲೆ ಕಡಿಮೆ ಆದಾಗ ನಾವು ಜಾಸ್ತಿ ಕೊಂಡುಕೊಳ್ತೀವಿ. ಡ್ಯೂ ಟು ದಟ್ ರೀಸನ್ ಓನ್ಲಿ here the demand curve is having to the left to right downward sloping. See, simply 1 mark or 2 marks question will arise here. Why the demand curve is having to the left to right downward sloping? ಯಾಕೆ ಬೇಡಿಕೆ ರೇಖೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಡದಿಂದ ಬಲಭಾಗಕ್ಕೆ ಇಳಿಮುಖ ಇಳಿಜಾರು ಕೆಳಮುಖ ಕೆಳಜಾರು ಇರುತ್ತೆ ಅಂತಂದ್ರೆ ನಾವು ಬರಿಬೇಕಾಗುತ್ತೆ here the price and quantity of good, these two are having to the inverse relationship. When in the market the price of the good is high, the people will buy less. When the price is less, the people will buy more. So due to that reason only here demand curve is having to the left to right downward sloping. So this is about the concept of the demand curve. See, one more concept will be there, that one we are discussing in the next hour or another class. Okay, thank you.